ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಸ್ಪೆಷಲ್ ರೆಸಿಪಿ ಹಲಸಿನ ಹಣ್ಣಿನ ಬೀಜದಿಂದ ಮಾಡೋದು. ಹಲಸಿನ ಹಣ್ಣಲ್ಲಿ ಚಿಪ್ಸು, ಪಾಯಸ, ಒಬ್ಬಟ್ಟು ಎಲ್ಲ ಮಾಡ್ತಾರೆ. ಅದೇ ರೀತಿಯಲ್ಲಿ ಹಲಸಿನ ಹಣ್ಣಿನ ಬೀಜ ಉಪಯೋಗಿಸಿ ಈ ರೀತಿಯಾಗಿ ಕ್ರಿಸ್ಪಿಯಾದ ವಡೆ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಹಲಸಿನ ಹಣ್ಣಿನ ಬೀಜ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ರಿಚ್ ಇನ್ ಪ್ರೋಟೀನ್, ವಿಟಮಿನ್ಸ್, ಫೈಬರ್ ಅಂತೆಲ್ಲ ಹೇಳ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ವಡೆ ಮಾಡೋದಕ್ಕೆ ನಾನಿಲ್ಲಿ 10 ರಿಂದ 15 ಆಗುವಷ್ಟು ಹಲಸಿನ ಹಣ್ಣಿನ ಬೀಜ ತಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಒಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ. ಅದು ಮುಳುಗೋವರೆಗೂ ಸ್ವಲ್ಪ ನೀರು ಹಾಕಿ ಒಂದು 3 ವಿಜಿಲ್ ಹೊಡಿಸ್ಕೊಳ್ಳೋಣ. ಇದನ್ನ ತುಂಬಾ ಸಾಫ್ಟ್ ಆಗಿ ಬೆಂದಿರಬೇಕು. ಈಗ ಪ್ರೆಷರ್ ಹೋಗಿದೆ ನೋಡಿ. ಈಗ ಹಲಸಿನ ಹಣ್ಣಿನ ಬೀಜ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಇಷ್ಟು ಸಾಫ್ಟ್ ಆಗಿದೆ ನೋಡಿ. ಈಗ ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ಪ್ರೆಸ್ ಆಗಬೇಕು. ಇದನ್ನೆಲ್ಲ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೊಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು 2 ಪಲ್ಸ್ ಆಗೋವರೆಗೂ ಇದನ್ನ ರುಬ್ಕೊಂಬರೋಣ. ತುಂಬ ನುಣ್ಣಗೂ ಅಲ್ಲ ನೋಡಿ. ಈ ರೀತಿಯಾಗಿ ಶೇಂಗಾ ಬೀಜ ಎಲ್ಲ ಹಾಕಿದ್ರೆ ಮಾಡ್ತೀವಲ್ಲ, ಸ್ವಲ್ಪ ಈ ರೀತಿಯಾಗಿ ಪೌಡರ್ ಥರ ಮಾಡ್ಕೊಂಡು ಬರಬೇಕು. ಇದ್ರ ಜೊತೆಗೇನೆ ಸಣ್ಣಕ್ಕೆ ಹೆಚ್ಚಿರುವಂಥ ಒಂದು ಈರುಳ್ಳಿ, ಹೆಚ್ಚಿಟ್ಟಿರುವಂಥ ಕರಿಬೇವಿನ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರು, 1/4 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬೈಂಡಿಂಗ್ಗೆ ಅಂತ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 2.5 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. 2 ಸ್ಪೂನ್ ತಗೊಂಡ್ರು ನಡೆಯುತ್ತೆ. ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸ್ ಮಾಡುವಾಗ ಈರುಳ್ಳಿಲಿರೋ ನೀರೇ ಸಾಕಾಗುತ್ತೆ. ಅದಾದ್ಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ವಡೆ ಎಲ್ಲ ಕಲ್ಸ್ಕೊತೀವಲ್ಲ, ಕಡಲೆಬೇಳೆ ವಡೆ ಎಲ್ಲ, ಆ ಹಂತಕ್ಕೆ ಅದನ್ನ ನೀಟಾಗಿ ಕಲ್ಸ್ಕೊಳ್ಳೋಣ. ಈ ರೀತಿ ವಡೆ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ದೊಡ್ಡ ನಿಂಬೆ ಹಣ್ಣಿನ ಗಾತ್ರ ಆಗೋಷ್ಟು ತಗೊಂಡು ವಡೆ ಥರ ಈಗ ತಟ್ಕೊಳ್ಳೋಣ. ಹೀಗೆ ತಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಒಂದೊಂದು ವಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. 2 ಕಡೆನೂ ಮೀಡಿಯಂ ಫ್ಲೇಮಲ್ಲಿ ಇರಲಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಬೇಗ ಕಪ್ಪಗಾಗೋಗ್ಬಿಡುತ್ತೆ, ಒಳಗಡೆ ಅಷ್ಟು ಬೆಂದಿರಲ್ಲ. ಈ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಒಂದು 4 ರಿಂದ 5 ನಿಮಿಷ ತಗೊಳುತ್ತೆ ಅಷ್ಟೇ ಟೈಮಿಂಗ್ಸು. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ರೆಡಿ ಆಗುತ್ತೆ ವಡೆ. ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾನು ತೊಗೊಂಡಿರೋ ಈ 10 ರಿಂದ 15 ಆಗುವಷ್ಟು ಹಲಸಿನ ಬೀಜದಲ್ಲಿ ಒಂದು 10-12 ಆಗುವಷ್ಟು ವಡೆ ಆಗಿದೆ. ತುಂಬ ವಿಶೇಷವಾಗಿರುತ್ತೆ. ಒಂದು ರೀತಿ ಈಗೂ ಟ್ರೈ ಮಾಡ್ಬೋದು. ಬರೀ ಹಲಸಿನ ಹಣ್ಣು ತಿನ್ನೋದ್ರಿಂದ ಬೀಜನೂ ಕೂಡ ಉಪಯೋಗ ಮಾಡ್ಕೋಬೋದು ಅಂತ ಈ ರೆಸಿಪಿ. ಟೀ ಟೈಮಲ್ಲೆಲ್ಲ ಒಳ್ಳೆ ಸ್ನ್ಯಾಕ್ ಇದು. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಹೇಗನ್ನಿಸ್ತು ನಿಮಗೆ ಈ ಸ್ಪೆಷಲ್ ರೆಸಿಪಿ? ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.